ಬಟ್ ನಮ್ಗೆ ಈಗಿರುವಂಥ ವ್ಯವಸ್ಥೆ ಹೆಂಗಾಗ್ಬಿಟ್ಟದ ಅಂತಂದರೆ ಒಂದು ಸಾಲಿ ಮ್ಯಾನೇಜ್ಮೆಂಟು ಫಸ್ಟು ಯಾವ್ರಿಗೆ ಯಾರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದು ಅವ್ರಿಗೆ ಸೀಟ್ ಅಲಾಟ್ಮೆಂಟು ಅಂತದೆ, ಅದಾದಮೇಲೆ ಉಳಿದವ್ರಿಗೆ ಸೀಟು ಅಂತದೆ. ಎಷ್ಟು ಜನರಿಗೆ ಇದು ಸಾಧ್ಯ ಆಗ್ತದೆ ಅಂದರೆ ಒಬ್ಬ ಆವ್ರೇಜ್ ಸ್ಟೂಡೆಂಟು ಒಳ್ಳೆ ಎಜುಕೇಷನ್ ಪಡ್ಲಿಕ್ಕೆ ಸಾಧ್ಯನೇ ಆಗಂಗಿಲ್ಲಲ್ಲ ಅವಾಗ. ಆದ್ರೆ ಒಂದು ಹೇಳಿ, ಆ ಶಾಲೆ ಕಲ್ತವ್ರು ಎಷ್ಟು ಬಂದು ದೊಡ್ಡವರಾಗ್ಯಾರ ಲೆಕ್ಕ ಹಾಕ್ಬಿಡ್ರಿ. ಅಡ್ಮಿಷನ್ ಸಿಕ್ತು, ಮಾರ್ಕ್ಸ್ ಬಂತು ಖರೆ. ಕಲಾಂ ಯಾವ ಶಾಲೆಗೆ ಓದಿದ್ರು? ಮನಮೋಹನ್ ಸಿಂಗ್ ಅವ್ರು ಯಾವ ಶಾಲೆಯೊಳಗೆ ಓದಿದ್ರು? ಪಂಜಾಬ್ ಹಳ್ಳಿಯೊಳಗೆ ಓದಿದಂಥ ಮನುಷ್ಯ. ಕೆ ಆರ್ ನಾರಾಯಣನ್ ಅಂತ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಓದಿದಂಥ ಹುಡುಗ, ಕೇರಳದಲ್ಲಿ ಊಟ ಕಷ್ಟ ಅಂತ ಹುಡುಗ ರಾಷ್ಟ್ರಪತಿ ಆಗಲಿಲ್ಲ, IFS ಆಗಲಿಲ್ಲ. ಅಂದರಿಂದ ಯಾವ ಶಾಲೆಗೆ ಅಡ್ಮಿಷನ್ ಮಾಡಿರಿ ಅನ್ನೋದ್ರ ಮೇಲೆ ಮಕ್ಕಳ ಭವಿಷ್ಯ ತೀರ್ಮಾನ ಆಗೋದಿಲ್ಲ. ಯಾವುದೇ ಶಾಲೆಗೆ ಓದಿದ್ರು ಹುಡುಗರು ಹೆಂಗೆ ಓದ್ತಾರೆ ಅನ್ನೋದ್ರ ಮೇಲೆ ಆಗ್ತದೆ. ಪಾಲಕರ ಪಾತ್ರ ಏನಿದ್ರೆ ಅವ್ರದ್ದೇ ಮುಖ್ಯ. ನಾನು ಹೇಳೋದು ಪಾಲಕರದೇ ಸಮಸ್ಯೆ ಈಗ ಹುಡುಗರಿಗಿಂತ. ಈಗ ನಾವು ಪಾಲಕರಿಗೆ ಏನಾಗ್ಬಿಟ್ಟದೆ, ಮೊದಲು ಭಾಳ ಮಕ್ಕಳಿದ್ದು 3-4 ಮಕ್ಕಳು, ಒಟ್ಟು ಕುಟುಂಬ, ಎಲ್ಲರೂ ಮನೆಯಾಗ ಒಂದು 10 ಹುಡುಗರು ಇರೋದು. ಅವ್ವ ಅಪ್ಪನ ಕಡೆ ತಕರಾರು ಹೋಗತ್ತಿದ್ದಿಲ್ಲ, ಅಲ್ಲೆಲ್ಲೇ ಸಾಲ್ವ್ ಆಗಿಬಿಡ್ತಿದ್ದು, ಕುಟುಂಬದಾಗಿತ್ತು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಆಗ್ಯಾವ, ಏಕತ್ರ ಫ್ಯಾಮಿಲಿ ಗ್ರೂಪ್ಸ್. ಭಾಳ ಅಂದ್ರೆ ಅಪ್ಪ ಅವ್ವ ಮಗ ಮಗಳು ಅಷ್ಟೇ ಫ್ಯಾಮಿಲಿ, ಅಜ್ಜ ಅಜ್ಜಿ ಇಲ್ಲ, ಹೊರಗೆ ಆಗ್ತಾರೆ ಫ್ಯಾಮಿಲಿ ಒಳಗಿಲ್ಲ, ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ. ಅವೆಲ್ಲ ಓಲ್ಡ್ ಫರ್ನಿಚರ್ ಅಂತ ಕರೀತಾರೆ. ಓಲ್ಡ್ ಫರ್ನಿಚರ್ ಕೆಲವರು ಹುಡುಗಿ ಕೇಳಿಬಿಟ್ಲಂತ, ಮನ್ಯಾಗ ಓಲ್ಡ್ ಫರ್ನಿಚರ್ ಅವೇನು ಅಂತ. ಹುಡುಗ ಅವಳ ಹೊಸದು ಮಾಡಿಸೀನಿ ಅಂತ. ಹಂಗಲ್ಲ, ನಿಮ್ಮ ಅವ್ವ ಅಪ್ಪ ಇದ್ರೆ ಕಷ್ಟ ಆಗ್ತದೆ, ನನಗೆ ಇರ್ಲಿಕ್ಕೆ ಆಗೋದಿಲ್ಲ ನಿಮಗೆ ಅಂದ್ರೆ ಅವ್ವ ಅಪ್ಪ ಸಹಿತ ಬ್ರ್ಯಾಕೆಟ್ ಹೊರಗೆ ಹೋಗ್ಯಾರಿ. ಅಷ್ಟು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿವೆ ನಾವು. ಒಂದು ಮಗು ಭಾಳ ಅಂದರೆ 2 ಮಕ್ಕಳಿಗೆ ದುರ್ಬಿನ ಕೆಳಗಿಟ್ಟು ಬೆಳೆಸ್ತೀವಿ ಮಕ್ಕಳನ್ನು. ಅವಕ್ಕೇನು ಮಾಡಲಿಕ್ಕೆ ಬಿಡೋದು, ನಾವೇ ಮಾಡೋದು. ಬಹುದೊಡ್ಡ ಸಮಸ್ಯೆ ಪಾಲಕರದ್ದು ಇದ್ದದ. ಅವ್ರೇನು ಮಾಡ್ತಾರೆ, ನಾ ಸಣ್ಣವಿದ್ದ ನಮಗೆಲ್ಲ ಸಿಗಲಿಲ್ಲ, ಇದು ಕೈಯಾಗ ಸ್ವಲ್ಪ ರೊಕ್ಕದ, ಈಗ ಮಕ್ಕಳಿಗೆ ಕೊಡೋಣ ಅಂತ. ವಿ ಸ್ಟಾರ್ಟ್ ಗಿವಿಂಗ್ ಬ್ಯಾಕ್ ಟು ಚಿಲ್ಡ್ರನ್ ವಿತ್ ವೆಂಜನ್ಸ್. ಯೂಸ್ ದಿ ವರ್ಡ್ ವೆರಿ ಅಪ್ರಾಪ್ರಿಯೇಟ್ಲಿ. ವೆಂಜನ್ಸ್ ನನಗಿಂತ ನನಗೆ ಕೊಡೋಣ ಮಕ್ಕಳಿಗೆ. ಈಗ ದಯವಿಟ್ಟು ನೋಡ್ರಿ ಜೋಶಿ ಅವರ, ಸಣ್ಣ ಮನ್ಯಾಗ ಒಂದು ಮಗು ಇರ್ತದೆ, ಮನೆಗೆ ಆಟಿಕೆ ಸಾಮಾನು ಎಷ್ಟಿರ್ತಾವೆ ಅಂತ ತಿಳ್ಕೊಂಡಿರಿ? ಒಂದು ನರ್ಸರಿ ಸ್ಕೂಲ್ ಆಗೋಷ್ಟು ಆಟಿಕೆ ಸಾಮಾನು. ಶಿಶುವಿಹಾರ ಮಗು ಕೇಳಿಲ್ಲ ನಿಮಗದು, ಒಂದು ಕೇಳಿಲ್ಲ. ಅದು ನೀವೇ ತಂದು ಹಾಕೋದು, ಆ ಊರಿಗೆ ಹೋಗೋದು ತರೋದು, ಈ ಊರಿಗೆ ತರೋದು. ಬಟ್ಟೆ ತೊಗೊಂಬರ್ತೀವಿ ನಮ್ಮ ಮಕ್ಕಳಿಗೆಲ್ಲ. ಯಾವ ಬಟ್ಟೆ ನಮಗೂ ಮಗುನೂ 2 ವರ್ಷ ಹಾಕ್ಕೊಳ್ಳೋದಿಲ್ಲ ಅದನ್ನು, ಯಾಕಂದರೆ ದೊಡ್ಡದಾಗ್ಬಿಡ್ತದೆ. ಅಷ್ಟು ಬಟ್ಟೆ ಮನ್ಯಾಗ ನೀವು ನೋಡಿರಿ, ಎಷ್ಟೋ ಮನ್ಯಾಗ ಹಳೆ ಬಟ್ಟೆ ಕೊಟ್ಬಿಡ್ತಾರೆ ಮಂದಿಗೆ, ಸೈಜ್ ಸಣ್ಣ ಆಗ್ತಾವೆ ಅಂಥೇಳಿ. ಎಲ್ಲ ಚಲೋ ಬಟ್ಟೆನೇ ಇರ್ತಾವೆ. ಮಕ್ಕಳು 4 ಸಲ ಸೇತ್ ಹಾಕ್ಕೊಂಡಿರೋದಿಲ್ಲ ಅವನ್ನ. ಯಾಕೆ ಹೀಗಾಯ್ತು? ಅವ್ವ ಅಪ್ಪ ಕೂತವಲ್ಲ, ನಮ್ಮ ಮಕ್ಳು ಕೊಡ್ಬೇಕಂತ. ಒಂದು ಬಹುದೊಡ್ಡ ವಿಷಯ ಹೇಳ್ಬೇಕು ನಾನು ನಿಮಗೆ, ಆತಂಕದ ವಿಷಯ ಅದು. ಯಾವಾಗ ಮಕ್ಕಳು ಅವ್ರು ಕೇಳದೇನೆ ಸಾಮಾನು ಪಡ್ಕೋತಾರೋ, ಯಾವುದೇ ವಸ್ತು ಅದ್ರ ಬಗ್ಗೆ ಬೆಲೆ ಇರೋದಿಲ್ಲ. ಮನ್ಯಾಗ 50 ಆಟಿಕೆ ಸಾಮಾನು ಇರ್ತಾವೆ, 4 ಕಳೆದು ಹುಡುಗ ಗೊತ್ತೇ ಆಗೋದಿಲ್ಲ. ಅವನು ಇಲ್ಲಂತೂ ಗೊತ್ತಿಲ್ಲ. ಅವನು ಮತ್ತೊಂದು ತಂದು ಕೊಡ್ರಿ, ನಮ್ಮ ಫ್ರೆಂಡ್ ಕಡೆ ಅದೇ ಇದು. ಹುಡುಗರಿಗೆ ಭಾಳ ಖುಷಿ ಇಲ್ಲ. ಈಗ ಇದೇನು ಚಲೋ ಇಲ್ಲ, ಹಳೆ ಮಾಡೆಲ್, ಇದು ಹೊಸ ಮಾಡೆಲ್ ಬಂದದ ಈಗ ಅಂತ ನಾವು. ಇದು ಎಷ್ಟು ಒಂದು ರಿಸರ್ಚ್ ಮಾಡ್ಯಾರ ಅಮೇರಿಕನ್ ಯೂನಿವರ್ಸಿಟಿ, ಭಾಳ ಚಲೋ ರಿಸರ್ಚ್ ಮಾಡ್ಯಾರ. ಅದನ್ನು ನಮ್ಮ ಮನಸ್ಸಿಗೆ ಹತ್ತಿಬಿಟ್ಟದ. ಈ ಆಟಿಕೆ ಸಾಮಾನು ಬೀಳ್ತಾವಲ್ಲ ಮನ್ಯಾಗ, ಹುಡುಗರಿಗೆ ಕಳ್ಕೊಂಡ್ರೆ ಗೊತ್ತಾಗೋದಿಲ್ಲ. ಅಂದ್ರೆ ವಸ್ತುಗಳ ಮನ್ಯಾಗ ಏನವ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇಲ್ಲ ನಾವು. ನಾ ಸಣ್ಣವಿದ್ದಾಗ ಒಂದು ಟೆನ್ನಿಸ್ ಬಾಲ್ ಕೊಡಿಸು ನಮ್ಮಪ್ಪನ 6 ತಿಂಗಳು ಕಾಡಿದ್ದೆ ನಾನು. ಒಂದು ಬಾಲ್ಗೆ ಒಂದು ಟೆನ್ನಿಸ್ ಬಾಲ್ ಕೊಡ್ತೀನಿ, ಮುಂದೆ ಕೊಡ್ತಾಳೆ ನೋಡೋಣ ಅಂತೇಳಿ. ಕಡೆಗೆ ಬಾಲ್ ಕೊಡಿಸಿದಾಗ ನಾನು 2 ವರ್ಷ ಕಾಪಾಡ್ಕೊಂಡಿದ್ದೆ ಅದನ್ನು, ಆ ಬಾಲ್ನ. ಮ್ಯಾಲಿಂದೆಲ್ಲ ಕೂದಲೆಲ್ಲ ಹೋಗಿ ಅದು ಬೋಳಾದರೂ ಸಹಿತ ಆಟ ಆಡ್ತಿದ್ದೆ ಅದ್ರ ಜೋಡಿ. ಯಾಕಂದ್ರೆ ಇದೊಂದು ಸಿಗೋದು ಕಷ್ಟ ಅದ ನನಗೆ, ಇನ್ನೊಂದು ಸಿಗಂಗಿಲ್ಲ. ಆ ವಸ್ತುವಿನ ಬಗ್ಗೆ ನನಗೆ ಬೆಲೆ ಗೊತ್ತಿತ್ತು, ಅದ್ರ ಮೌಲ್ಯ ಏನು. ಅದು ಕಷ್ಟಪಟ್ಟು ಕೊಡಿಸ್ಯಾರ ನಮ್ಮಪ್ಪ. ಇಟ್ಕೋಬೇಕು ಇದನ್ನು. ಯಾವಾಗಲೂ ವಸ್ತುಗಳು ಕಮ್ಮಿ ಇದ್ದಾಗ ಅದ್ರ ಬಗ್ಗೆ ತುಂಬ ಪ್ರೀತಿ ಇರ್ತದೆ, ಕಾಳಜಿ ಇರ್ತದೆ, ಕಾಪಾಡ್ಕೋತೀನಿ. ಈ ಕಲ್ಪನೆ ಮಾಡಿರಿ ಜೋಶಿಯವರ, ಮನ್ಯಾಗ 4 ಆಟಿಕೆ ಸಾಮಾನು ಕಳೆದ್ರೆ ಹುಡುಗ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ನು ಕೇಳೇ ಇಲ್ಲ ನಿಮಗೆ, ನೀವೇ ತಂದು ಹಾಕಿರಿ. ಇದನ್ನ ಎಷ್ಟು ಚಂದ ರಿಸರ್ಚ್ ಮಾಡ್ಯಾರಂದ್ರೆ, ಒಂದು ಸಲ ವಸ್ತುಗಳ ಬಗ್ಗೆ ಅವರ ಮೋಹ ಕಮ್ಮಿ ಆಗ್ತಾ ಹೋಯಿತು, ಅಟ್ಯಾಚ್ಮೆಂಟ್ ಕಮ್ಮಿ ಆಗ್ತಾ ಹೋಯಿತು ಅಂದರೆ ಮುಂದೆ ಅದು ಸಂಬಂಧಗಳಿಗೂ ಬರ್ತದೆ ಅಂತ. ಅಂತ ಅದ್ಭುತ ರಿಸರ್ಚ್ ಅದು. ಬೇಕಿಲ್ಲ ಅದು, ಎದಕ್ಕೆ ಬೇಕು ನನಗೆ? ಅಣ್ಣ ಬೇಕಾಗಿಲ್ಲ ನನಗೆ, ಎದಕ್ಕೆ ಬೇಕವ? ಅವು ಯಾಕೆ ಬೇಕು ನನಗೆ? ಅಪ್ಪ ಯಾಕೆ ಬೇಕು? ಯಾವುದು ವಸ್ತುಗಳಿಗೆ ಸಂಬಂಧಪಟ್ಟದ್ದು ಮುಂದೆ ಅದು ಸಂಬಂಧಗಳಿಗೂ ಸೇರ್ಕೋತದ ಅಂತ. ಅದಕ್ಕೆ ನಾವು ಅನ್ನೆಸೆಸರಿ ಮಕ್ಕಳನ್ನು, ಅಂದರೆ ಮಕ್ಕಳ ಪ್ರೀತಿ ಮಾಡಬೇಡ್ರಿ ಅಂತ ಖಂಡಿತ ಹೇಳೋದಿಲ್ಲ ನಾನು. ಪ್ಯಾಂಪರ್ ಮಾಡಬೇಡ್ರಿ, ಮೊದಲನೇದು. ಎರಡನೇ ಕ್ಯಾಟಗರಿ ಪೇರೆಂಟ್ಸು. ಮಕ್ಕಳಂದ್ರೆ ಅವು ಹಾರ್ಸ್ ರೇಸ್ ಇದ್ದಂಗೆ, ಓಡ್ನಿ ಮಾಡು ಫಸ್ಟ್ ಬರ್ಬೇಕು ಕ್ಲಾಸಿಗೆ. 95% ಬಂದ್ರೆ ಹುಡುಗರು ನೋಡ್ಬೇಕು ಹೆಂಗಾಗ್ಯಾರ ಅಂದ್ರೆ ಮಹಾಯುದ್ಧದ ಸೋತ್ ಸೈನಿಕರು ಬಂದಂಗೆ ಬರ್ತಿರ್ತಾರೆ. ಬರೀ 95 ಬಂತ ಅಂಕಲ್ ನನಗೆ
ಬರೀ 95 ಜನ್ಮದಾಗ ಬರಲಿಲ್ಲ ನನಗೆ ಅಷ್ಟು ಮಾರ್ಕ್ಸ್. 90 ಖುಷಿ ಆಗೋದಿಲ್ಲ. ಖುಷಿ ಇಲ್ಲ ಹುಡುಗರಿಗೆ ಈಗ. ಅಯ್ಯೋ 98 ಬರಬೇಕು, ಕಟ್ ಆಫ್ ಅದ 98. ಅಂದ್ರೆ 95% ಬಂದರೂ ಕೂಡ ನೀನು ಖುಷಿ ಇಲ್ಲ ಅಂದರೆ ಇನ್ನೇನು ಕರಿತೀರಿ ನೀನು, ಏನು ಮಾಡ್ತೀರಿ? ಅದಕ್ಕೆ ನಾನು ಹೇಳೋದು, ಪಾಲಕರಿಗೆ ಹೇಳೋದು, ಈ ಮಕ್ಕಳು ಹಾರ್ಸ್ ರೇಸ್ ಅಲ್ಲ. ಓಡಿಸಿ 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 ಹಾಕ್ಬೇಡ್ರಿ. ನಾನು ನೋಡೀನಿ ಎಷ್ಟೋ ಮಂದಿ ತಂದೆ ತಾಯಂದರು ಮಗು LKG ಇರ್ತದೆ, ಅದು ಪರೀಕ್ಷೆ ಬಂತು ಅಂದ್ರೆ ರಜಾ ಹಾಕಿ ಕೂತು ಓದಿಸ್ತಾರೆ ಅದಕ್ಕೆ. ಅಂದ್ರೆ ಬಿಡ್ರೋ ಮಾರಾಯ, ಅದು LKG ಅದು, ಓದಲಿ ಅದು, ಏನು ಬರೀದಿದ್ರು ಏನು ತೊಂದರೆ ಇಲ್ಲ, ಏನು ಆರಾಮ ಮಾಡಲಿ. ಈಗ ಹೆಂಗದ ವಿಷಯ ಪರಿಸ್ಥಿತಿ ಅಂದರೆ 100 ಮೀಟರ್ ರೇಸ್ ಇದ್ದರೆ ಹುಡುಗರನ್ನ ಓಡಿಸ್ಬೋದು. ಓದು 10 ಸೆಕೆಂಡ್ ಓಡಬೇಕು, ನೀನು 10 ಸೆಕೆಂಡ್ ಓಡಬೇಕು, ಉಸಿರು ಬಿಗಿ ಹಿಡಿದು ಓದ್ಬೋದು. ಜೀವನ 100 ಮೀಟರ್ ರೇಸ್ ಅಲ್ಲ, ಮ್ಯಾರಥಾನ್ ರೇಸ್. 22 ಮೈಲ್ ಓಡಬೇಕು. ಹಾಗೆ 100 ಮೀಟರ್ ಓಡ್ದಂಗೆ ಓಡಿದ್ರೆ ಕುಸಿದು ಬೀಳ್ತಾ ಹುಡುಗರು. ಯಾವಾಗ ದಾಟಬೇಕಾಗಿತ್ತು ಅವ್ರಿಗೆ ಶಕ್ತಿ ಇಲ್ಲ ಅವಕ್ಕೆ. ನಾವು ಹುಡುಗರು 4ನೇ ಕ್ಲಾಸ್ 5ನೇ ಕ್ಲಾಸ್ ಓಡಿಸಿದ್ರೆ ನಿಜವಾಗ್ಲೂ ಯಾವಾಗ ಬೇಕಾಗಿತ್ತು ಅವ್ನ ಶಕ್ತಿ ಅವತ್ತೇ ಕುಸಿದು ಬೀಳ್ತಾನೋ ಇಲ್ಲ. ಬೇಡ, ಲೆಟ್ ಹಿಮ್ ಕನ್ಸರ್ವ್ ಎನರ್ಜಿ. ಕನ್ಸಿಸ್ಟೆನ್ಸಿ ಆಗಬೇಕಲ್ಲ. ನಿಮಗೆ ಯಾವಾಗ ಎನರ್ಜಿ ಬೇಕು ಆವಾಗ ಇರಬೇಕದು. ಕೆಲವು ಮಾಡ್ತಿದ್ರು, ಹಾರ್ಡ್ ಪ್ರಾಕ್ಟೀಸ್ ಮಾಡೋದು, ಮ್ಯಾಚ್ ದಿವಸ ಜ್ವರ, ಏನು ಮಾಡೋದು ಪ್ರಯೋಜನ ಬಂದು? ಹಂಗಾಗಬಾರ್ದು. ಅದಕ್ಕೆ ನಾವು ಪಾಲಕರು ದಯವಿಟ್ಟು ಹೇಳೋದು, ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಬೇಸಿಕ್ ಇಂಟೆಲಿಜೆನ್ಸ್ ನೋಡಿರಿ ಅವ್ರು ಹೆಂಗದ. ಸಪೋರ್ಟಿವ್ ಎನ್ವೈರ್ಮೆಂಟ್ ಮಾಡಿರಿ, ಕೊಡ್ರಿ, ವಾತಾವರಣ ಕೊಡ್ರಿ. ಅವ್ರಿಗೆ ಏನು ಬೇಕೋ ಅವ್ರು ಬೇಕು ಅನಿಸಿದಾಗ ಮಾತ್ರ ಕೊಡ್ರಿ. ಬೆಳೀಲಿ ಹುಡುಗರು, ಪ್ರಶ್ನೆ ಕೇಳಿ, ಅವಕಾಶಗಳನ್ನು ಒದಗಿಸ್ಕೊಡ್ರಿ. ನಾವು ಹೇಳೋದು ಏನು ಮಾಡ್ಬೋದು, ಈ ಶಿಕ್ಷಣ ಅಂದರೆ ಒಂದು ರೀತಿ ನಾನು ತಮಾಷೆ ಮಾಡಿ ಹೇಳ್ತೀನಿ, ನಿದ್ದೆ ಇದ್ದಂಗೆ ಅಂತ. ನಿದ್ದೆಗೆ ಪ್ರಯತ್ನ ಮಾಡೋದು ನಿದ್ದೆ ಬರೋದಿಲ್ಲ. ಅದು ಮಲ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರೆ ಮತ್ತೆ ದೂರ ಹೋಗ್ತದೆ ನಿದ್ದೆ. ಎಲ್ಲ ಬಿಟ್ಟು ಸುಮ್ಮನೆ ಮಲ್ಕೊಳ್ಳಿ, ನಿದ್ದೆ ಬರ್ತದೆ. ನಿದ್ದೆ ಬರ್ಲಿಕ್ಕೆ ಮಾಡ್ಲಿಕ್ಕೇನು ಹಾದಿ ಇಲ್ಲ ನಮಗೆ. ಯಾವ ಹಾದಿ ಬಿಟ್ಟರೆ ಮಾತ್ರ ನಿದ್ದೆ ಆರಾಮ ಬರ್ತದೆ. ಶಿಕ್ಷಣನೂ ಹಂಗೆ, ನಿದ್ರೆ ಹಾಗೆ, ಶಿಕ್ಷಣ ಹಾಗೇನೆ. ಮಕ್ಕಳಿಗೆ ಕಲಿಗೆ ವಾತಾವರಣ ಸೃಷ್ಟಿ ಮಾಡಿರಿ, ಓದ್ತಾರೆ ಹುಡುಗರು, ಅವಕಾಶ ಕೊಡ್ರಿ. ಹಿಂಗದಪ್ಪ ಅಂತ ಹೇಳ್ರಿ, ನಿನ್ನ ಭವಿಷ್ಯದ ಮೇಲೆ ಅದೆಲ್ಲ ನೋಡ್ಕೊಪ್ಪ, ಏನು ಮಾಡ್ತೀವಿ ಮಾಡು ಅಂತ ಹೇಳ್ರಿ. ಜವಾಬ್ದಾರಿ ಅವ್ರ ಮೇಲೆ ಕೊಡ್ರಿ ಮಾಡೋದು. ಈಗ ನಾ ಕೆಲವು ಪೇರೆಂಟ್ಸ್ ಕಷ್ಟಪಡೋದು ನೋಡ್ತೀನಿ. ಅಯ್ಯೋ ನಮ್ಮ ಹುಡುಗ SLC ಇದ್ದಾನೆ ಸರ್, SLC ಇದ್ದಾನೆ, ಇವ್ರಿಗೆ ಪ್ರೆಷರ್, ಇವ್ರಿಗೆ ಪ್ರೆಷರ್. ಅದನ್ನು ದಯವಿಟ್ಟು ಹೇಳೋದು, ಹಂಗೆ ಪ್ರೆಷರ್ ಮಾಡಬೇಡಿ. ಮತ್ತು ಜೀವನದಲ್ಲಿ ನಾನು ನೋಡಿದ್ದೀನಿ, ರ್ಯಾಂಕ್ ಬರಬೇಕು ನಿಜ, ಕರೆಕ್ಟ್ ಬಂದರೆ ಸರಿ, ಸಂತೋಷ, ಚಪ್ಪಾಳೆ ಹೊಡೀರಿ. ಐ ಹ್ಯಾವ್ ಸೀನ್ ಪೀಪಲ್ ಇನ್ ಮೈ ಲೈಫ್ ಹೂ ಗಾಟ್ ರ್ಯಾಂಕ್ ಥ್ರೂಔಟ್ಸ್ ದರ್ ಕರಿಯರ್ but remained idiots ever after. ಅಯ್ಯೋ. But I also seen people who never got ranks but remain successful in life.